ಈಗ ಇದು ರೋಡ್ ಆಗದ ಅನುಕೂಲ ತಾನೇ ನೀವು ಅದನ್ನೇ ಧೈರ್ಯ ತುಂಬಿ ಅಂತ ಹೇಳ್ತಾರೆ. ಇಲ್ಲಿ ಟೀಚರ್ ಎಲ್ಲಿಂದ ಬರೋದು? ಕುಟುಂಬ ಸರ್ 85 90 ಅರ್ಜಿ ಹಾಕಿದ್ದೀನಿ ಸರ್. ಅದಕ್ಕೆ ಬರೀ 30 ಶಾಕ್ ಆಗ್ತದೆ. ಅವ್ರದ್ದು ಕಾರಣಗಳು ಗೊತ್ತಲ್ಲ ಸರ್ ನಿಮಗೆ. ವಯಸ್ಸಾಗಿ 35 ಸರ್ ಫಸ್ಟ್ ಕೊಟ್ಟರೆ 35 ಅದು ಲೆಕ್ಕಕ್ಕಿಲ್ಲ ಸರ್. ಹೆಂಗೊಂದು ಆಗೋಗಿದೆ. ಮತ್ತೆ ಅದು GPS ಬರಲ್ಲ ಸರ್ ಅದರಲ್ಲಿ. ಈಗ ಎಷ್ಟು ಜನಕ್ಕೆಲ್ಲ ಇಲ್ಲಿ 35 ಕೊಟ್ಟಿದ್ದೀವಿ ಸರ್ ಆಲ್ರೆಡಿ ಡಿಪಾರ್ಟ್ಮೆಂಟ್ ಇಂದ. 33 DC ಕಚೇರಿ ಇದೆ ಸರ್. 6/2005 ಡಿಸೆಂಬರ್ 18 ವರ್ಷ ರಿಜೆಕ್ಟ್ ಮಾಡಕ್ ಬರಲ್ಲ ಸರ್ ಅವ್ರಿಗೆ. ಹೋಗಿ ಎಲ್ಲ ಸೈಡ್ ಹೋಗಿ ಆದ್ರಿಂದ ಇಲಾಖೆಯಿಂದ ಮುಂದಿನ ಕಾರಣದಿಂದ ಬೋಲ್ಡ್ ಮಾಡಿದ್ದೀವಿ. ಸಿಗ್ನೇಚರ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೆಂಬರ್ಸ್ಗಳು ಹಾಕ್ಬೇಕು. ನಿಮ್ಮ ಗ್ರಾಮ ಸಭೆ ಆದ್ಮೇಲೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಹಾಕಾಯ್ತು. ಅಲ್ಲಿಂದ TP ಬರ್ತದೆ, TP ZP ಬರ್ತದೆ. ಅದಿಲ್ಲ ಅಂತ ಪೆಂಡಿಂಗ್ ಇಟ್ಟಾರೆ. ಕೊಡಕ್ಕೆ 18 ವರ್ಷ ಆಗಿರ್ಲಿಲ್ಲ 2012ರಲ್ಲಿ ಅಂತ ಅವರು ಹೇಳ್ತಾರೆ ಸರ್. ಅರಣ್ಯ ಇಲಾಖೆಯವರು ಅದಕ್ಕೆ ಕೊಯ್ರಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಕಾಯ್ದೆಲ್ಲ ಅವತ್ತು 2012ರಲ್ಲಿ ಇವರು ಹಕ್ಕುಪತ್ರ ಕೊಟ್ಬಿಟ್ಟಿದ್ರೆ ಇವರು ಕೇಳ ಅರಿವೇ ಇರಲಿಲ್ಲ. ಆದ್ರೆ ಅವಾಗ ಕೊಟ್ಟಿಲ್ಲ. ಅದು ಡಿಲೇ ಮಾಡಿದ್ದು ಅರಣ್ಯ ಇಲಾಖೆ. ಎಲ್ಲರಿಗೂ ಕೂಡ ಸಂಸಾರ ಇದೆ ಸರ್. ಮದುವೆ ಆಗಿದ್ದಾರೆ, ಮಕ್ಕಳಿದೆ ಸರ್. ಸ್ವಲ್ಪ ಸೈಟ್ ಕೊಡಿ ಅವ್ರು ಮಾತಾಡ್ಬೇಕಂತ. ಅವ್ರು ಸೈಟ್ ಕೊಡಿ ಅವ್ರಿಗೆ. ಬನ್ನಿ ಅಕ್ಕ, ಬನ್ನಿ ಹೇಳಿ ಅಕ್ಕ. ಇಲ್ಲ ಅಂದ್ರೆ ರಾಮಕೃಷ್ಣ ಕಲೆ ಎತ್ತಕ್ಕಾಗಲ್ಲ. ಗಾಡಿಗಳಲ್ಲಿ ಒಂಥರ ಸಂತೋಷ. ನಮ್ಮ ಏನು ಬದುಕಬೇಕು, ಜೀವಿಸ್ಬೇಕನ್ನೋ ಒಂದು ಏನು ನಮ್ಮ ಆಲೋಚನೆಗಳಿಗೆ ಅದನ್ನು ಸ್ವಲ್ಪ ಹಿಂಬಡಿಗೋಸ್ತಾ ಇದೆ ಸರ್ ಇತ್ತೀಚೆಗೆ. ನಮಗೆ ಮೊದಲೆಲ್ಲ ನೋಡಿದ್ರೆ ನಾವು ಏನಿದ್ರು ಅರಣ್ಯ ಇಲಾಖೆ ಮೇಲೇ ಅವಲಂಬಿತ ಆಗಬೇಕು. ಯಾವುದೇ ಜನಪ್ರತಿನಿಧಿಗಳು ನಮ್ಮ ಬಗ್ಗೆ ಕೇರ್ ಮಾಡ್ತಿರ್ಲಿಲ್ಲ. ಆದರೆ ಮಾನ್ಯ ಶಾಸಕರು ನಮ್ಮ ಬಗ್ಗೆ ಸ್ವಲ್ಪ ಈ ಆಡಿಗಳ ಬಗ್ಗೆ ಆಗಲಿ, ಆಡಿ ಜನಗಳ ಬಗ್ಗೆ ಆಗಲಿ ನಮ್ಗೆ ಕೇರ್ ಮಾಡ್ತಿದ್ದಾರೆ. ಈಗಾಗಲೇ ಅವರು ಓದಿಸೋಕ್ಕೆ ಮನೆಗೆ ಕೂಡ ಬಂದು ಗೋಳೂರಾಡಿಯಲ್ಲಿ ಅವರು ಮನೆಗಳದ್ದು ಇದೆಲ್ಲ ಮಾಡ್ಕೊಂಡು ಹೋದರು. ಯಾವುದು ಉದ್ಘಾಟನೆ ಮಾಡ್ಕೊಂಡು ಹೋದ್ರು ಮನೆಗಳು. ಆಮೇಲೆ ಮನೆ ಕಟ್ಟಕ್ಕೆ ಏನೋ ಪ್ರಾಬ್ಲಮ್ ಇದೆ, ಅರಣ್ಯ ಇಲಾಖೆ ನಮ್ಮ ಪ್ರಾಬ್ಲಮ್ ಇದೆ. ಮೊದಲು ನಾವು ನೇರ ಗಲಾಟೆ ಮಾಡೋಕ್ಕೆ ನಾವು ಇಳಿತಿದ್ದು. ನಮ್ಮ ಗಲಾಟೆ ಮಾಡಬೇಕು, ಯಾರು ಇಲ್ಲ ನಮಗೆ ಅಂತ. ಆದರೆ ಶಾಸಕರು ನಮಗೆ ಬನ್ನಿ ನಮ್ಮ ಜೊತೆ ಏನಿದೆ ಮಾತಾಡೋಣ ಅಂತ ಅವ್ರನ್ನೂ ಕರೆಸ್ತಾರೆ, ನಮ್ಮನ್ನು ಕರೆಸ್ತಾರೆ. ಆದ್ದರಿಂದ ಸ್ವಲ್ಪ ಒಂದು ವಾತಾವರಣ ತಿಳಿ ಆಗ್ತದೆ ಸರ್. ಭಾಳ ಸಂತೋಷ ಆಗ್ತದೆ ನಮಗೆ. ಆದಿಗಳ ಅಭಿವೃದ್ಧಿ ವಿಭಾಗದಲ್ಲಿ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ಆಗ್ತದೆ ಸರ್. ನಮಗೆ ಅಭಿವೃದ್ಧಿ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಒಲವು ಇದೆ ನಮ್ಮ ಬಗ್ಗೆ. ಅದು ನಮಗೆ ಖುಷಿ. ಒಂದು ಒಲವು ತೋರಿಸಿದ್ರೆ ಸಾಕು ಸರ್. ಫಸ್ಟು ಅಭಿವೃದ್ಧಿ ಆಗ್ತದೆ, ಏನಾಗ್ತದೆ ಅದು ಪಕ್ಕದ ವಿಷಯ. ಆದರೆ ನಮ್ಮ ಬಗ್ಗೆ ಒಂದು ಒಲವು ಇಟ್ಕೊಂಡಿದ್ದಾರಲ್ಲ, ಆ ಸ್ಪಂದನೆ ಅದೆಲ್ಲ ನಾವು ಭಾಳ ಇಷ್ಟಪಡ್ತೀವಿ ಸರ್. ನಾವು ಈ ಶಾಸಕರು ಸರಿ ಆಡಿಗಳಲ್ಲಿ ಇದನ್ನು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಶಾಸಕರ ಗಮನ ಅದು ಮೇಡಮ್ ಮೇಡಮ್ ಹಲೋ ಬಾ ಮಚ್ಚನೆ ಸಾಕು ಬಾ ಸಾಕಾ ಈಗಲೇ ತಿರುಗಿ ನೀವು ಬಿಟ್ಬಿಡಿ, ಕೈ ಬಿಟ್ಬಿಡಿ, ಕೈ ಬಿಟ್ಬಿಡಿ ಮೇಡಮ್. ನೋಡಿ ಹಿಂಗೆ ಬಿಡ್ಬೇಡಿ, ಬಿದ್ದೋಯ್ತು ಇಟ್ಕೊಳ್ಳಿ. ಒಬ್ರು ಆಟ ಕೊಡ್ತಿಲ್ಲ ಚಿಕನ್ ಶುರು ಮಾಡೋಣ. ಮಾಡಿರಿ
ನೀವೆಲ್ಲ ಆ ಕಡೆ ಹೋಗಿ ಅಮ್ಮ, ಆ ಕಡೆ ಹೋಗಿ, ಆ ಕಡೆ ಹೋಗಿ ಹೋಗಿಯಮ್ಮ, ಆ ಕಡೆ ಹೋಗಿ, ಆ ಕಡೆ ಹೋಗಿ, ಆ ಕಡೆ ಹೋಗಿ. ಹಾಸನ ಆ ಕಡೆ ಬನ್ನಿ, ಹಾಸನ ಹಂಗೆ ಬನ್ನಿ, ಅಮ್ಮ ನೀವೆಲ್ಲ ಆ ಕಡೆ ಬನ್ನಿ ಅಮ್ಮ, ಎಲ್ಲಪ್ಪ ಜಾಗ ಬಿಡಿ ಸ್ವಲ್ಪ ಬರೋಮ್ಮ, ಆ ಕಡೆ ಹೋಗಿ ಹೋಗಿಯಮ್ಮ, ಹೋಗಿಯಮ್ಮ. ಆಗ್ತಾ ಇದೀನಿ ಈಗ. ಸರ್ ಇನ್ನೊಂದು ಹೇಳಿ ಸರ್ ಅಂದರೆ ಕೇಬಲ್ ಹೋಗಿರೋದ್ರಿಂದ ಹೊರಗಡೆ ಇವ್ರಿಗೆ ಬೆಳಕು ಕಾಣಲ್ಲ. ರಾತ್ರಿ ಓಡಾಡ್ತೇನೋ ಪ್ರಾಣಿಗಳ ಸಮಸ್ಯೆ ಇರೋದ್ರಿಂದ ರಾತ್ರಿ ಬೆಳಕಿಲ್ಲ ಸರ್, ಬೀದಿ ಲೈಟು ಯಾವ್ದಾದ್ರು ಒಂದು ಸೋಲಾರ್ ಲೈಟ್ ಆಗಿ ಐ ಮಾಸ್ಕ್ ಬರಲ್ಲ. ಮಳೆ ಟೈಮಲ್ಲಿ ನೀವು ಏನು ಮಾಡ್ತೀರಿ? ಸರಿ, ಕರೆಂಟ್ ಇರೋದಿಲ್ಲ ಸರ್. ಇಲ್ಲಿ ಕರೆಂಟ್ ಇಲ್ವಲ್ಲ, ಅಪ್ಲಿಕೇಶನ್ ಬಂದಿಲ್ಲ ಅಂತಾರಲ್ಲ, ಕೇಳಿ. ಕರೆಂಟ್ ಇಲ್ಲ, ಗ್ರೌಂಡ್ ಹಾಕಿದ್ದಾರೆ, ರೀಸೆಂಟ್ ಆಗಿ ಹಾಕಿದ್ರು ಸರ್, ಒಂದು 5 ಮಾಸ 4 ಹಾಕಿದ್ದಾರೆ, ದೊಡ್ಡ 4 ಮೇನ್ ರೋಡಲ್ಲಿ ಇಲ್ಲ ಅಂತ ಇನ್ನೊಂದೊಂದು ಎಕ್ಸ್ಟ್ರಾ ಹೆಂಗೆ ಅಂತಾರೆ ಕಾಣ ಕಿಡಿಬೋದು ಸರ್. ಅಲ್ಲಿ ಮಾತಾಡು, ಅಲ್ಲಿ ಆನೆಗಳೆಲ್ಲ ಓಡಾಡ್ತಾರೆ, ಸೇಫ್ಟಿ ಸರ್. ನಮಗೆ ಹಕ್ಕಲ್ಲಿ ಅದಕ್ಕೆ ಅವಕಾಶ ಇದೆ ಸರ್, ಅರಣ್ಯಕ್ಕೂ ಅವಕಾಶ ಇದೆ. ಮೀನು ಹಿಡಿದು ತಿನ್ನೋಕ್ಕೆ ಮತ್ತೆ ಉಳಿದಿದ್ದನ್ನ ಮಾರಕ್ಕೂ ಕೂಡ ಅವಕಾಶ ಇದೆ ಸರ್. ಅವರೇನಾದ್ರು ಇವರು ಮಾರಾಟ ಮಾಡಬೇಕು ಅಂದರೆ ಆ ಸಂಘದಲ್ಲಿ ಸದಸ್ಯರು ಆ ಸಂಘ ಮಾರಾಟ ಮಾಡಬಹುದು ಸರ್. ಮತ್ತೆ ಅರಣ್ಯ ಕಮಿಟಿ ಏನು ಇಲ್ಲಿ ನಮ್ಮ ಕಮಿಟಿ ಏನು ಅದರ ಪ್ರಕಾರವಾಗಿ ನಾವು ಮಾರಾಟ ಮಾಡಬಹುದು ಸರ್. ಮತ್ತೆ ಅವಕಾಶ ಇದೆ ಮತ್ತೆ ಅವರಿಗೆಲ್ಲ ಕೊಟ್ಟಿರೋದು ನಮ್ಮ ಸಮಾಜಕ್ಕೆ ITDC ಅವರು ಕೊಟ್ಟಿರಬೇಕಾದ್ರೆ ನೀವು ಇಡೀಲಿಕ್ಕೆ ತೊಂದರೆ ಕೊಡ್ತಾರೆ. ಅವರು ಇವ್ರು ಈಗ ಒಳ್ಳೆ ಇವರು ಬೋರ್ಡ್ ಮೆಂಬರ್ ಇದ್ದಾರಲ್ವಾ, ಸ್ಟೇಟ್ ಬೋರ್ಡ್ ಮೆಂಬರ್. ಹೌದು, ಎಲ್ಲೋ ಲ್ಯಾಂಪ್ಸ್ ಕಂತಿಲ್ಲ ಅಥವಾ ನೀವು ಹೇಳ್ದಂಗೆ ಎಲ್ಲೋ ಲ್ಯಾಂಪ್ಸ್ ಕಂತಿಲ್ಲ. ಒಂದು ನೀವು ಸಬ್ಮಿಷನ್ ಕೇಳಿ, ಅದು ನಿಮಗೊಂದು ಮಾರ್ಕೆಟಿಂಗ್ ಮಾಡ್ಕೊಂಡಿರೋ ವ್ಯವಸ್ಥೆ. ನಿಮಗೆ ಮಾರ್ಕೆಟಿಂಗ್ ಇಲ್ಲ, ಅದನ್ನ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ನ ಒಂದು ಲ್ಯಾಂಪ್ ಸೊಸೈಟಿ ಅಂತ ಹೇಳಿ ಮೀನುಗಾರಿಕೆ ಸಂಘಟನೆ ಮಾಡಿಕೊಟ್ಟಿರ್ತಾರೆ. ಮಾರ್ಕೆಟಿಂಗ್ ಮಾಡೋಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಟ್ರು. ಯಾಕಂದ್ರೆ ಅವಕಾಶ ಮಾಡ್ಕೊಡಿ ಸರ್. ನೀವು ಯಾಕೋ ಇದ್ದಿರಲ್ಲ ಸರ್, ಲ್ಯಾಂಪ್ ಸೊಸೈಟಿ ಸರ್. ಇದು ಅರಣ್ಯ ಏನು ಇದ್ದಿದೆಯಲ್ಲ ಸರ್, ಸಮಿತಿ ಇದೆಯಲ್ಲ ಸರ್, ಸಮಿತಿ ಪವರ್ ಇದೆ ಸರ್. ಎಷ್ಟು ಜನ ಹಿಡಿತಿದ್ರೆ ಈಗ ಒಂದು 5-6 ಗುಂಪು ಹೋಗ್ತಿದ್ದಾರೆ ಸರ್. 5-6 ಗುಂಪು. ಹೌದು ಜನ ಹೋಗ್ತೀರಾ? ಒಂದು ಗುಂಪಲ್ಲಿ 3-4 ಜನ ಹೋಗ್ತಾರೆ ಸರ್. ಆಯ್ತು. ನೈಟ್ ಯಾಕೆ ಹೋಗ್ತೀರಾ? ಅಗಲೊತ್ತ ಬಿಡಿ ಸರ್, ಸರ್ ಹಗಲೊತ್ತಲ್ಲಿ ಅಗಲೊತ್ತಾದ್ರೆ ತಂದು ಕೊಡ್ತೀವಿ. ನೈಟ್ ಹೋಗ್ತೀರಂತ ನೀವು ಹೇಳಿದ್ರೆ ಸರ್. ಈಗ ನೀವು ಮೀನು ಹಿಡಿಬೇಕು ಅಂದ್ರೆ ಗಾಣ ತಗೊಂಡು ನಮ್ಮ ಒಂದು ಜೀವನಾಂಶಕ್ಕೆ ನಮ್ಮ ಮೀನಿಗೆ ಅವಶ್ಯಕತೆ ಇರುತ್ತೆ. ಒಂದು ಕನ್ಸರ್ನ್ ಫಾರೆಸ್ಟ್ ಹತ್ರ ನಾವು ರಿಜಿಸ್ಟರ್ ಮೇಂಟೈನ್ ಮಾಡ್ತೀವಿ. ಬೆಳಿಗ್ಗೆ ಎಂಟ್ರಿ ಆಗಿ ಬಂದು ಸಾಯಂಕಾಲ ಎಷ್ಟು ಮೀನು ಹಿಡಿದು ಏನು ಅಂತ ನಮ್ಗೆ ಅದೆಲ್ಲ ಕೇಳಿ ಒಂದು ನಿಮಿಷ. ಈಗ
ವಾದ ಮಾಡಬೇಕು ಅಂತ ಬಂದಿದ್ದೀವಿ. ಇಲ್ಲ ಸರ್, ವಾದ ಸೊಲ್ಯೂಷನ್ ಅಲ್ಲ ಸರ್, ಬೇಕಾಗಿದೆ. ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ಬೇಕು ಅಂತಂದ್ರೆ ಒಂದು ನಮ್ಮ ಫಾರೆಸ್ಟ್ ಒಂದು ರಿಜಿಸ್ಟ್ರೇಷನ್ ಆಯ್ತಾ, ಎಂಟ್ರಿ ಕೊಡಿ. ಅನ್ನೆಸೆಸರಿಗೆ ನೈಟ್ ಹೋಗೋದು ಅದೆಲ್ಲ ಮಾಡೋದು ನಿಮ್ಮ ಕಡೆಯಿಂದ ಅವಾಯ್ಡ್ ಮಾಡಿ. ಕಂಡ ತಕ್ಷಣ ನಾವೆಲ್ಲ ಸರ್, ನಾನು ಇನ್ನೂ ಹೇಳ್ತಿಲ್ಲ ಸರ್, ಬೆಳಿಗ್ಗೆ ಕಾರಣ ಏನಂದ್ರೆ ಬೆಳಿಗ್ಗೆ ಅವಕಾಶ ಇಲ್ಲ, ರಾತ್ರಿನೇ ಬೆಳಿಗ್ಗೆ ಅವಕಾಶ ಇಲ್ಲ. ಹೋಗಿ ಸರ್, ಅವಕಾಶ ಕೊಡ್ತಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ ರಿಜಿಸ್ಟ್ರೇಟ್ ಪುಟ ಕೊಡಿ ಮಾಡಿ ಸರ್, ಅದನ್ನ ಮಾಡಿ ಸರ್, ಸಂತೋಷ, ನಾವು ಒಪ್ಕೊಳ್ತೀವಿ. 8 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಗೆ start ಮಾಡಿ. ಅವ್ರ ಕಡೆ ಒಂದು ರೆಗ್ಯುಲೇಷನ್ ಮಾಡಿ ನಮ್ಮ ಕೊಡ್ತಾರೆ ಬಿಡಿ, PDO ಗೆ ಹೇಳ್ತೀನಿ. ಇಲ್ಲ ಇವರಲ್ಲಿ ಇರ್ತದೆ ಕೊಡಿ, ಆಯ್ತು, ನೀವೇ ಕೊಡಿ resolution. ಕೊಡ್ಲಿ ಸಂಜೆ ಸರ್. 5 ಗಂಟೆ ಸಂಬಂಧಪಟ್ಟಾಗ ಏನಿದೆ ಈಗ ನಾವು ಮಾಡ್ತೀವಿ, ಅವಕಾಶ ಕೊಡಿ ಅಂತ ಕೊಡಿ, ನಾವು ಕೊಡಿಸುವ. ಸರ್, ಇದು ಏನ್ ಪ್ರಾಬ್ಲಮ್ ಅಂದ್ರೆ ಸರ್, ಅವಕಾಶ ಅಲ್ಲ ಸರ್, ನಮ್ಗೆ ಅವಕಾಶ ಇರೋದು ಸರ್ಕಾರ ನಮ್ಗೆ ಅವಕಾಶ ಆಯ್ತು, ಕೊಟ್ಟಿದೆ. ಅದಕ್ಕೆ ಹೇಳೋಣ ಅಷ್ಟೇ, ಹೌದು ರಾತ್ರಿ ಸರ್. ಹೊತ್ತಿಗಿಂತ ಬೆಳಿಗ್ಗೆ ಹೊತ್ತು ಮಾಡಿ ಅಂತ ಅವ್ರು ಹೇಳ್ತಾರೆ. ನಾವು ನಿಮ್ಮ ಸೊಲ್ಯೂಷನ್ ತಗೊಳ್ತೀವಿ ಸರ್, ನಾವು ಸೊಲ್ಯೂಷನ್ ತಗೊಳ್ಳೋಣ ಅಂತ ಹೇಳ್ತಿಲ್ವಲ್ಲ. ಆಯ್ತು, ಹಂಗೆ ಮಾಡಿಸಿ, ಅವಕಾಶ ಮಾಡಿ.